ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಬಾಗೇಪಲ್ಲಿ, ಬೆಂಗಳೂರಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಮಾತ್ರ ಒಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ವಸುಂಧರಾ ಅಂತ ಹೇಳಿಕೊಂಡಿದ್ದಾರೆ. ಈಕೆಯ ಒಂದು ಸಮಸ್ಯೆ ಏನಪ್ಪ ಅಂದರೆ, ಚಪಾತಿಯ ಒಂದು ಕೆರೆತ ಜಾಸ್ತಿ ಆಗ್ತಿದೆ, ಆದರೆ ಗಂಡ ಸಮಯ ಕೊಡ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಚಪಾತಿ ಕೆಂಪಗೆ ಮತ್ತು ಒಂದು ರಸದಿಂದ ಒದ್ದೆ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ಕಪ್ಪಾಗಿ ಇರುವಂಥ ಗೂಟ ಇದ್ದರೂ ಪರವಾಗಿಲ್ಲ, ಒಳ್ಳೆ ಮಜಾ ಮಾಡುವ ಒಂದು ಆಸೆ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅವರು ಅಕೌಂಟ್ ಒಂದು ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ನೀವು ಕಾಮೆಂಟ್ ಸೆಷನ್ಗೆ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿದರೆ ಖಂಡಿತವಾಗ್ಲೂ ನಾವೇ ಕರೆ ಕೂಡ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವರು ಗಂಡ ಇದ್ದರೂ ಹೀಗೆ ಆಗಲು ಒಂದು ಕಾರಣ ಕೂಡ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡ ವಯಸ್ಸಿನಲ್ಲಿ ನನಗಿಂತ 6 ವರ್ಷ ದೊಡ್ಡವರು, ಹಾಗಾಗಿ ಜೀವನದಲ್ಲಿ ಏನೆಲ್ಲ ಒಂದು ಸುಖ ಕಾಣಬೇಕು ಅದೆಲ್ಲ ಕಂಡಿದ್ದೇನೆ ಅಂತ ಹೇಳ್ತಿರುತ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಒಂದು ಕೆಂಪಾದ ಒಂದು ಚಪಾತಿ ಅವರು ಕೇಳಬೇಕು ಅಂತ ರಾತ್ರಿಯೆಲ್ಲ ಬಟ್ಟೆ ಇಲ್ಲದೆ ಹಾಗೆ ಮಲಗ್ತೇನೆ, ಅದನ್ನು ನೋಡಿದರೂ ಕೂಡ ನೋಡದೇ ಇರುವ ಹಾಗೆ ಉಲ್ಟಾ ಮಲಗಿರುತ್ತಾನೆ ಅಂತೇಳಿ ತಮ್ಮ ಒಂದು ಗಂಡನಿಂದ ಹೀಗೆಲ್ಲ ಕಷ್ಟ ಆಗುತ್ತಂತ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಥರ ಒಂದು ಗಂಡು ಹುಡುಕುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ಕೆಲಸ ಕಾರ್ಯ ಮಾಡುವಲ್ಲಿ ತುಂಬಾ ಒಂದು ಚೆನ್ನಾಗಿ ಇರಬೇಕು. ಯಾಕಂದರೆ ನಮ್ಮದೇ ಒಂದು ಸ್ವಂತ ಹೊಲ ಇದೆ, ಅದನ್ನು ನೋಡಿಕೊಳ್ಳಲು ಅಂತೇಳಿ ಬಂದು ಚೆನ್ನಾಗಿ ಒಂದು ಚಪಾತಿಗೆ ಒಂದು ತೃಪ್ತಿ ಆಗುವ ತನಕ ದೆಂಗಿ ರಸ ಬಿಡುವಂಥ ಒಂದು ಸಾಮರ್ಥ್ಯ ಹೊಂದಿದ್ರೆ ಸಾಕೇ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಒಮ್ಮೆ ನಿಮ್ಮ ಒಂದು ಊಟದ ರುಚಿ ನೋಡಿದರೆ ಮತ್ತೆ ಒಂದು ರಾತ್ರಿ ಅವರು ಮಲಗಿದ ಒಂದು ಮೇಲೆ ಗುಪ್ತವಾಗಿ ಹೇಳುತ್ತೇನೆ ಆ ಒಂದು ಜಾಗಕ್ಕೆ ಬರಬೇಕು ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇವರೇನು ವರ್ಕಿಂಗ್ ಮಾಡ್ತಾರಲ್ಲ ಆ ಒಂದು ವರ್ಕಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅಕೌಂಟ್ ಎಕ್ಸಿಕ್ಯೂಟಿವ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದರ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ಈ ರೀತಿಯಾಗಿದೆ ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿ, ರೆಗ್ಯುಲರ್ಲಿ ಮೀಟ್ ಎ ಗೋಲ್ ಆನ್ ದ ಅದರ್ ಫಾರ್ಮ್ಸ್ ಕ್ಲೈಂಟ್ ಎಕ್ಸ್ಪ್ರೆಷನ್ ಅಂತ ಹೇಳ್ಕೊಂಡಿದ್ದಾರೆ, ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಹೆಲ್ಪಿಂಗ್ ಕ್ಲೈಂಟ್ಸ್ ಅಂಡರ್ಸ್ಟ್ಯಾಂಡ್ ದ ಲಿಮಿಟ್ಸ್ ಆಫ್ ದೇರ್ ಬಜೆಟ್ ರಿಸೋರ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಕನ್ಸಿಸ್ಟೆಂಟ್ಲಿ ಮೀಟ್ ಪ್ರಾಜೆಕ್ಟ್ ಡೆಡ್ಲೈನ್ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಕಂಟಿನ್ಯೂಸ್ಲಿ ಒಂದು ಪ್ರಾಜೆಕ್ಟ್ ತೊಗೊಂಡಿರ್ತಾರೆ ಅದನ್ನು ಒಂದು ಡೆಡ್ಲೈನ್ ತನಕ ಹ್ಯಾಂಡಲ್ ಕೂಡ ಮಾಡೋದು ಇವರ ಒಂದು ಕೆಲಸ ಆಗಿರ್ತದೆ. ಮೀಟ್ ವಿತ್ ಅದರ್ ಎಕ್ಸಿಕ್ಯೂಟಿವ್ ಟು ಡಿಸ್ಕಸ್ ಕ್ಲೈಂಟ್ಸ್ ಪ್ರಾಜೆಕ್ಟ್ ಗೋಲ್ಸ್, ಪ್ರೋಗ್ರೆಸ್ ಅಂಡ್ ಔಟ್ಕಮ್ಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಡೆವಲಪ್ ಬಜೆಟ್ ಅಂಡ್ ಟೈಮ್ ಲೈನ್ ಫಾರ್ ಕ್ಲೈಂಟ್ಸ್ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಅಕೌಂಟ್ ಎಕ್ಸಿಕ್ಯೂಟಿವ್ ಅವರ ಒಂದು ಕೆಲಸ ಈ ರೀತಿಯಾಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಈ ಒಂದು ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಂಪೂರ್ಣ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.